ಇಲ್ಲಿ ನೋಡಿ ಆರಾಮಾಗಿ ನೀವು 70% ಆರಾಮಾಗಿ ಮಾಡಬಹುದು ಈ ಎರಡು ವಿಡಿಯೋಗಳು ಪ್ಲಸ್ ಇಲ್ಲಿ ನಾನು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ನಾವು ಏನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತೀವಿ ನೋಡಿ ಇದರ ಜೊತೆಗೆ ಓಕೆ ಇದಷ್ಟು ಹೋದ್ರೆ 70% ಆರಾಮಾಗಿ ಆಗುತ್ತೆ ನಿಮ್ಮದು ಓಕೆ ನಿಮಗೆ ಏನು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಅನ್ವಯವಾಗುತ್ತೆ ಓಕೆ ಯಾರಿಗೂ ಕೂಡ ಸಪ್ರೇಟ್ ಅಂತ ಏನಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ಈ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ನೀವು ಏನು ನಾನು ಇವಾಗ ಎರಡು ವಿಡಿಯೋಗಳು ನೋಡ್ರಿ ಮತ್ತು ಇಲ್ಲಿ ಜೊತೆಗೆ 5 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆ ಏನು ಇವಾಗ ಕೊಡ್ತೀನಲ್ಲ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದಷ್ಟು ನೀವು ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಿಮ್ಮದು 20 ಮಾರ್ಕ್ಸ್ ಬಂತು ಓಕೆ 1 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಿಮ್ಗೆ ಏನಿದಿಲ್ಲ 2 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಟೋಟಲ್ ಆಗಿ 32 ಮಾರ್ಕ್ಸ್ ಬಂತು ಪ್ಲಸ್ ನಿಮಗೆ ಏನಿದಿಲ್ಲ ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಅಂದರೆ ಭಾಗ ಈ ಯಂತ್ರ ಏನು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ ಎಷ್ಟಾಯಿತು 42 ಮಾರ್ಕ್ಸ್ ಇಲ್ಲಿ ನಿಮಗೆ ಏನು ಆರಾಮಾಗಿ ಓಕೆ ಆರಾಮಾಗಿ ನಿಮಗೆ 42 ಮಾರ್ಕ್ಸ್ ಬರುತ್ತೆ ನೆನಪಲ್ಲಿ ಇಟ್ಕೊಳ್ಳಿ ಎಕನಾಮಿಕ್ಸ್ನಲ್ಲಿ 42 ಮಾರ್ಕ್ಸ್ ಬರುತ್ತೆ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ಈ ಎರಡು ವಿಡಿಯೋಗಳು ನೋಡ್ಕೋಬೇಕು ಪ್ಲಸ್ ಈ MCQ ಕ್ವಶನ್ ಅಂದರೆ 1 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದನಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ ಆ ಒಂದು ವಿಡಿಯೋ ನೋಡ್ಕೋಬೇಕು ಮತ್ತು 2 ಅಂಕದ ಪ್ರಶ್ನೆ ವಿಡಿಯೋ ನೋಡ್ಕೋಬೇಕು ಮತ್ತು POQ ಕ್ವಶನ್ ಇಲ್ಲಿ ನಾನು ನಿಮಗೆ ಹೇಳ್ತೀನಿ ಇವಾಗ ಇಲ್ಲಿ ಹೇಳ್ತೀನಿ ಗಮನಿಟ್ಟು ಕೇಳ್ರಿ ಓಕೆ ಇಷ್ಟು ನೀವು ನೋಡ್ಕೊಂಡ್ರೆ ಏನಿದೆ 42 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ಹಲೋ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ನಾವು ಈ ಒಂದು ವಿಡಿಯೋನಲ್ಲಿ ದ್ವಿತೀಯ PUCಯ ಎಕನಾಮಿಕ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಜೊತೆಗೆ POQ ಕ್ವಶನ್ ಅದು ಕೂಡ ಏನಿದಿಲ್ಲ ಇಲ್ಲಿ ನಾನು ನಿಮಗೆ ಹೇಳ್ತೇನೆ ಇವು ಫಿಕ್ಸ್ ಕ್ವಶನ್ಸ್ ಆಗಿರುತ್ತೆ ಮತ್ತು ಅದೇ ರೀತಿ 2 ಅಂಕದ ಪ್ರಶ್ನೆಯಲ್ಲಿ ನಾನು ಆಲ್ರೆಡಿ ನಿಮಗೆ ಫಿಕ್ಸ್ ಕ್ವಶನ್ಸ್ಗಳು ಕೊಟ್ಟಿದ್ದೇನೆ ಇವಾಗ MCQ ಕ್ವಶನ್ಸ್ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾನೆ ಸೊ ಒಂದು ವಿಡಿಯೋ ನಾನು ನಿಮಗೆ ಹೇಳುತ್ತೇನೆ ಅಂದರೆ 2023ನಲ್ಲಿ ಒಂದು ವಿಡಿಯೋ ಮಾಡಿದ್ದೆ MCQ ಕ್ವಶನ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಮತ್ತು ನಿಮಗೆ ಈ ಬಾರಿ 1 ವರ್ಡ್ ಕ್ವಶನ್ಸ್ ಕೊಟ್ಟಿದ್ದಾರೆ ಒಂದು ನಿಮಿಷ MCQ ಕ್ವಶನ್ಸ್ 5 ಕೊಡ್ತಾರೆ 5 ನಿಮಗೆ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್ ಕೊಡ್ತಾರೆ 5 ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ಸ್ ಕೊಡ್ತಾರೆ ಮತ್ತು 1 ವರ್ಡ್ ಕ್ವಶನ್ಸ್ ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿದ ಪ್ರಶ್ನೆ 5 ಕೊಡ್ತಾರೆ ಇಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ ನಾನು ಒಂದು 2023ನಲ್ಲಿ ಒಂದು ವಿಡಿಯೋ ಮಾಡಿದ್ದೇನೆ ಇವಾಗ ಯಾರೆಲ್ಲ ಸೀರಿಯಸ್ ಆಗಿ ಇದ್ದೀರಲ್ಲ ಅಂದರೆ ಪ್ರೈವೇಟ್ ವಿದ್ಯಾರ್ಥಿಗಳಿರ್ತಾರೆ ಮತ್ತು ರಿಪೀಟರ್ಸ್ ಕೆಲವೊಂದು ವಿದ್ಯಾರ್ಥಿಗಳು ಒಂದು ಸಬ್ಜೆಕ್ಟ್ನಲ್ಲಿ ಅಂದರೆ ಎಕನಾಮಿಕ್ಸ್ನಲ್ಲಿ ಫೇಲ್ ಆಗಿರ್ತಾರೆ ಅವರಿಗೆ ಹೇಳ್ತಾ ಇದ್ದಾನೆ ಈ ಒಂದು ವಿಡಿಯೋ ನೋಡ್ಕೊಂಡ್ರೂ ಕೂಡ ನಿಮ್ಮದು ಏನಿದಿಲ್ಲ 20 ಮಾರ್ಕ್ಸ್ ಬಂದೇ ಬರುತ್ತೆ ಇವಾಗ ನಾನು ಮುಂದೆ ಒಂದು MCQ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದರೂ ಕೂಡ ಏನಿದಿಲ್ಲ ಇಲ್ಲಿ 2023ನಲ್ಲಿ ಏನು ಕ್ವಶನ್ಸ್ಗಳು ಹೇಳಿದ್ದೀನಲ್ಲ ಅವೇ ಕ್ವಶನ್ಸ್ಗಳು ಇಲ್ಲಿ ರಿಪ್ಲೈ ನೋಡೋಕ್ಕೆ ಸಿಗುತ್ತೆ ಇವಾಗ ನಾನು ನಿಮಗೆ ಮುಂದೆ MCQ ಕ್ವಶನ್ಸು ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸು 1 ವರ್ಡ್ ಕ್ವಶನ್ಸು ಮಾಡುತ್ತೇನೆ ನಾನು ಇವಾಗ ಅಂದರೆ ಒಂದು 4-5 ಜಿಲ್ಲೆದು ಪ್ರಿಪೇರ್ಡ್ರಿ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡ್ಕೊಂಡು ಮುಂದೆ ಮಾಡುತ್ತೇನೆ ಇವಾಗ ಜನವರಿ 16ರಿಂದ ಜನವರಿ 29 ಪೂರ್ವ ಸಿದ್ಧತಾ ಪರೀಕ್ಷೆಗಳಿದೆ ಪ್ರಿಪೇರ್ಡ್ರಿ ಎಕ್ಸಾಮ್ ಇದೆ ಸೊ ಅವ್ರದ್ದು ಎಕ್ಸಾಮ್ ಆದ ನಂತರ ಎಲ್ಲ ಡಿಸ್ಟ್ರಿಕ್ದು ಇಲ್ಲಾಂದರೆ ಒಂದು 3 ಅಥವಾ 4 ಡಿಸ್ಟ್ರಿಕ್ದು ನಾನು ಅಥವಾ ಎಲ್ಲ ಮಿನಿಮಮ್ ಒಂದು 7 ಡಿಸ್ಟ್ರಿಕ್ದು ಕ್ವಶನ್ ಪೇಪರ್ ನಾನು ಕಲೆಕ್ಟ್ ಮಾಡ್ಕೊಂಡು ಅದರೊಳಗಿಂದು MCQ ಕ್ವಶನ್ ಹೇಳಿದ್ರು ಕೂಡ ಏನಿದೆ ಇದು ನೋಡಿದ್ರು ಕೂಡ ಒಂದೇ ಇದು ನೋಡಿದ್ರು ಕೂಡ ಒಂದೇ ಓಕೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ನಿಮಗೆ ಏನಿದಿಲ್ಲ MCQ ಕ್ವಶನ್ಸ್ ಮತ್ತು ಅಂದರೆ 1 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ದೇನೆ ಆಲ್ರೆಡಿ ಅಲ್ಲಿ ನಿಮಗೆ 20 ಮಾರ್ಕ್ಸ್ ಬರುತ್ತೆ ಸೀರಿಯಸ್ ಆಗಿ ಹೇಳ್ತಾನೆ ಎಲ್ಲರೂ ನೋಡ್ರಿ ಅದು ಆ ಒಂದು ವಿಡಿಯೋ ಓಕೆ ಅದೇ ರೀತಿ ನಿಮಗೆ 2 ಅಂಕದ ಪ್ರಶ್ನೆಯಲ್ಲಿ ಏನಿದಿಲ್ಲ 12 ಮಾರ್ಕ್ಸ್ ಬರುತ್ತೆ ಆ ಒಂದು ವಿಡಿಯೋ ನೋಡ್ಕೊಳ್ಳಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ಫಿಕ್ಸ್ ಕ್ವಶನ್ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಎಕ್ಸ್ಪ್ಲೇಷನ್ ಕೊಟ್ಟಿದ್ದೇನೆ 2 ಅಂಕದ ಪ್ರಶ್ನೆಯಲ್ಲಿ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ PDF ಇದೆ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ ಈ ಒಂದು ವಿಡಿಯೋ ಲಿಂಕ್ ಈ 2 ವಿಡಿಯೋಗಳ ಲಿಂಕ್ ಏನಿದಿಲ್ಲ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಇರುತ್ತೆ ನೀವು ಏನು ಇವಾಗ ಕಮೆಂಟ್ ಮಾಡೋಕ್ಕೆ ಹೋಗಿರ್ತೀರಲ್ಲ ಆ ಒಂದು ಕಮೆಂಟ್ ಬಾಕ್ಸ್ನಲ್ಲಿ 2 ವಿಡಿಯೋಗಳ ಲಿಂಕ್ ಕೊಟ್ಟಿರ್ತೇನೆ ಓಕೆ ಇದರ ಜೊತೆಗೆ ಇಲ್ಲಿ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆಗಳು ನಾನು ನಿಮಗೆ ಕೊಡುತ್ತೇನೆ ಇದಷ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರೆ ನಿಮ್ದು ಏನಿದಿಲ್ಲ ಕಂಪ್ಲೀಟ್ ಆಗಿ ಏನಿದಿಲ್ಲ ಸ್ಟಡಿ ಕವರ್ ಆಗುತ್ತೆ ಕಂಪ್ಲೀಟ್ಲಿ ಸ್ಟಡಿ ಕವರ್ ಆಗುತ್ತೆ ಇಲ್ಲಿ ನೋಡಿ ಆರಾಮಾಗಿ ನೀವು 70% ಆರಾಮಾಗಿ ಮಾಡಬಹುದು ಈ ಎರಡು ವಿಡಿಯೋಗಳು ಪ್ಲಸ್ ಇಲ್ಲಿ ನಾನು 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ನಾವು ಏನು ಇವಾಗ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಡ್ತೀವಿ ನೋಡಿ ಇದರ ಜೊತೆಗೆ ಓಕೆ ಇದಷ್ಟು ಹೋದ್ರೆ 70% ಆರಾಮಾಗಿ ಆಗುತ್ತೆ ನಿಮ್ಮದು ಓಕೆ ನಿಮಗೆ ಏನು ಪ್ರೈವೇಟ್ ವಿದ್ಯಾರ್ಥಿಗಳಿಗೆ ಮತ್ತು ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಮತ್ತು ಫ್ರೆಷರ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ಅನ್ವಯವಾಗುತ್ತೆ ಓಕೆ ಯಾರಿಗೂ ಕೂಡ ಸಪ್ರೇಟ್ ಅಂತ ಏನಿಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ಈ ಪ್ರೈವೇಟ್ ಹಾಗೂ ರಿಪೀಟರ್ಸ್ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ ನೀವು ಏನು ನಾನು ಇವಾಗ 2 ವಿಡಿಯೋಗಳು ನೋಡ್ರಿ ಮತ್ತು ಇಲ್ಲಿ ಜೊತೆಗೆ 5 ಅಂಕದ ಪ್ರಶ್ನೆ 4 ಅಂಕದ ಪ್ರಶ್ನೆ 6 ಅಂಕದ ಪ್ರಶ್ನೆ ಏನು ಇವಾಗ ಕೊಡ್ತೀನಲ್ಲ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇದಷ್ಟು ನೀವು ಅಭ್ಯಾಸ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಇಲ್ಲಿ ನಿಮ್ಮದು 20 ಮಾರ್ಕ್ಸ್ ಬಂತು ಓಕೆ 1 ಅಂಕದ ಪ್ರಶ್ನೆಯಲ್ಲಿ ಇಲ್ಲಿ ನಿಮಗೆ ಏನಿದಿಲ್ಲ 2 ಅಂಕದ ಪ್ರಶ್ನೆಯಲ್ಲಿ 12 ಮಾರ್ಕ್ಸ್ ಟೋಟಲ್ ಆಗಿ 32 ಮಾರ್ಕ್ಸ್ ಬಂತು ಪ್ಲಸ್ ನಿಮಗೆ ಏನಿದಿಲ್ಲ ಇದು ಫಿಕ್ಸ್ ಕ್ವಶನ್ ಆಗಿರುತ್ತೆ ಅಂದರೆ ಭಾಗ ಈ ಯಂತ್ರ ಏನು ಕಾರ್ಯಭಾರ ನಿಯೋಜಿತ ಪ್ರಶ್ನೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್
ಅಲ್ಲಿ ನಿಮಗೆ 10 ಮಾರ್ಕ್ಸ್ ಬರುತ್ತೆ. ಎಷ್ಟಾಯಿತು 42 ಮಾರ್ಕ್ಸ್ ಇಲ್ಲಿ ನಿಮಗೆ ಏನು ಆರಾಮಾಗಿ ಓಕೆ ಆರಾಮಾಗಿ ನಿಮಗೆ 42 ಮಾರ್ಕ್ಸ್ ಬರುತ್ತೆ, ನೆನಪಿನಲ್ಲಿ ಇಟ್ಕೊಳ್ಳಿ. ಎಕನಾಮಿಕ್ಸ್ನಲ್ಲಿ 42 ಮಾರ್ಕ್ಸ್ ಬರುತ್ತೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾನೆ. ಈ 2 ವಿಡಿಯೋಗಳು ನೋಡ್ಕೋಬೇಕು, ಪ್ಲಸ್ ಈ MCQ ಕ್ವಶನ್ ಅಂದರೆ 1 ಮಾರ್ಕ್ಸ್ ಕ್ವಶನ್ ಮೇಲೆ ಒಂದು ವಿಡಿಯೋ ಮಾಡಿದ್ನಲ್ಲ, ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಇರುತ್ತೆ, ಆ ಒಂದು ವಿಡಿಯೋ ನೋಡ್ಕೋಬೇಕು, ಮತ್ತು 2 ಅಂಕದ ಪ್ರಶ್ನೆ ವಿಡಿಯೋ ನೋಡ್ಕೋಬೇಕು, ಮತ್ತು POQ ಕ್ವಶನ್ ಇಲ್ಲಿ ನಾನು ನಿಮಗೆ ಹೇಳ್ತೀನಿ. ಇವಾಗ ಇಲ್ಲಿ ಹೇಳ್ತೀನಿ, ಗಮನಿಟ್ಟು ಕೇಳ್ರಿ. ಓಕೆ, ಇಷ್ಟು ನೀವು ನೋಡ್ಕೊಂಡ್ರೆ ಏನಿದೆಯಲ್ಲ 42 ಮಾರ್ಕ್ಸ್ ಬರುತ್ತೆ ಸ್ನೇಹಿತರೆ, ಆಯಿತಾ. ಸೊ ಇದುವರೆಗೆ ನಮ್ಮ ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಇಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ, ಪ್ರತಿಯೊಂದು ವಿಡಿಯೋ ನಿಮಗೆ ತಪ್ಪದೇ ಬರುತ್ತೆ. ಇವಾಗ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಏನು ನೀಲಿ ನಕ್ಷೆ ಪ್ರಕಟಣೆ ಮಾಡಿದ್ದಾರೆ ನೋಡಿ, ಇದೇ ನೀಲಿ ನಕ್ಷೆ ಪ್ರಕಾರ ನಾನು ನಿಮಗೆ 4 ಮಾರ್ಕ್ಸ್ ಕ್ವಶನ್ ಆ್ಯಂಡ್ 6 ಮಾರ್ಕ್ಸ್ ಕ್ವಶನ್, ಕೆಲವೊಂದು ಎಕ್ಸ್ಟ್ರಾ ಕ್ವಶನ್ಸ್ಗಳು, ಹೆಚ್ಚುವರಿ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದೇನೆ. ಯಾಕೆಂದರೆ ಇದಷ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು. ಆಲ್ರೆಡಿ ಲೈವ್ ಕ್ಲಾಸ್ನಲ್ಲಿ ಏನು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಲ್ಲ ಅವೇ ಕ್ವಶನ್ಸ್ಗಳಾಗಿರುತ್ತೆ. ಓಕೆ, ಅವೇ ಕ್ವಶನ್ಸ್ಗಳು ಅಭ್ಯಾಸ ಮಾಡಿ. ಯಾಕೆಂದರೆ ಅವೇ ಕ್ವಶನ್ಸ್ಗಳು ನಿಮಗೆ ವೇಟೇಜ್ ಇದೆ, ಇಂಪಾರ್ಟೆಂಟ್ ಕ್ವಶನ್ಸ್ ಅವೆಲ್ಲ. 2023ನಲ್ಲಿ ಕೂಡ ಅದೇ ಕ್ವಶನ್ಸ್ಗಳು ಪ್ರಿಪೇರ್ಡ್ನಲ್ಲಿ ಮತ್ತು ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಬಂದಿದೆ. ಸೊ ಅದಕ್ಕೆ ಅವೇ ಕ್ವಶನ್ಸ್ಗಳು ಈ ಬಾರಿ ಬರುತ್ತೆ. ಬ್ಲೂ ಪ್ರಿಂಟ್ ಪ್ರಕಾರ ಕೊಡ್ತಾ ಇದ್ದೇನೆ. ನಿಮ್ಮ ಕಾಲೇಜಿನಲ್ಲಿ ಏನು ಕೆಲವೊಂದು ಪ್ರಶ್ನೆಗಳು ಏನಿದಿಲ್ಲ, ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕೆಲವೊಂದು 3 ಪ್ರಶ್ನೆ ಅಥವಾ 2 ಪ್ರಶ್ನೆಗಳು ಬ್ಲೂ ಪ್ರಿಂಟ್ ಪ್ರಕಾರ ಬರೋದಿಲ್ಲ, ಡೈರೆಕ್ಟಾಗಿ ಈಗ ಹೇಳ್ತಾ ಇದ್ದೇನೆ. ಬಟ್ ಆ್ಯನ್ಯುವಲ್ ಎಕ್ಸಾಮ್ನಲ್ಲಿ ಓಕೆ, ಫೈನಲ್ ಎಕ್ಸಾಮ್ನಲ್ಲಿ ಬಂದೇ ಬರುತ್ತೆ. ಆಯಿತಾ, ಕ್ಲಾರಿಟಿ ಆಯಿತಾ? ಏನು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ, ಏನು ಭಯ ಬೇಡ, ಆರಾಮಾಗಿ ಕೂಲಾಗಿ ಓದ್ರಿ. ಇನ್ನೂ ಟೈಮ್ ಇದೆ. ಜನವರಿ ಇನ್ನು 15 ದಿವಸ ಇದೆ. ಈ 15 ದಿವಸ ಒಳಗೆ ಸಬ್ಜೆಕ್ಟ್ ಕವರ್ ಸ್ವಲ್ಪ 1 ಮಾರ್ಕ್ಸ್ 2 ಮಾರ್ಕ್ಸ್ ಎಲ್ಲ ಕವರ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಲಾಂಗ್ ಕ್ವಶನ್ಸ್ ಫೋಕಸ್ ಮಾಡಿರಿ. ಓಕೆ, ಅದೇ ರೀತಿ ನಿಮಗೆ ಫೆಬ್ರವರಿನಲ್ಲಿ ಏನಿದಿಲ್ಲ ಮತ್ತೆ ರಿವಿಷನ್ ಮಾಡ್ಕೊಳ್ಳಿ ಆರಾಮಾಗಿ. ಏನು ಅಗದಿ ಎಕ್ಸಾಮ್ ನಾಳೆ ಇದೆ ಏನೋ ಆ ರೀತಿ ಟೆನ್ಷನಿಂದ ಅಭ್ಯಾಸ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆ, ಇವಾಗ ನೋಡಿ ಇಷ್ಟು ನೋಡ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಇಲ್ಲಿ ನೋಡಿ, ಇವಾಗ ನಿಮಗೆ ಎಕನಾಮಿಕ್ಸ್ನಲ್ಲಿ ನಾನು ನಿಮಗೆ 4 ಮಾರ್ಕ್ಸ್ ಕ್ವಶನ್ ಮತ್ತು 6 ಮಾರ್ಕ್ಸ್ ಕ್ವಶನ್ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ನಾನು ನಿಮಗೆ ನೀಡ್ತಾ ಇದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ನೋಟ್ ಡೌನ್ ಮಾಡ್ಕೊಳ್ಳಿ. ಓಕೆ, ಮತ್ತು ಇಲ್ಲಿ ನಾನು ಕೆಲವೊಂದು ಎಲ್ಲ ಪ್ರಶ್ನೆಗಳಿಗೆ ವಿತ್ ಆನ್ಸರ್ ಕೂಡ ಇಲ್ಲಿ ನಾನು ಕ್ಲಾಸಸ್ ಮಾಡ್ತಾ ಇರ್ತೇನೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಏನಿದೆ ನೋಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಎಲ್ಲ ವಿಡಿಯೋಗಳು ಇಲ್ಲಿ ಬರ್ತಾ ಇರುತ್ತೆ. ಓಕೆ, ಇಲ್ಲಿ ನೋಡಿ ನಿಮಗೆ 4 ಅಂಕದ ಪ್ರಶ್ನೆಯಲ್ಲಿ ನೋಡಿ, 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 1ನೇ ಪ್ರಶ್ನೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೇನೆ. ಪಾರ್ಟ್ ಸಿನಲ್ಲಿ ನಿಮಗೆ ಎಷ್ಟು 1 2 3 4 5 6 7 8 9 ಕೇಳ್ತಾರೆ. ಓಕೆ, 4 ಅಂಕದ ಪ್ರಶ್ನೆಯಲ್ಲಿ ನಿಮಗೆ 9 ಕೇಳ್ತಾರೆ, ನೀವು 5 ಅಷ್ಟೇ ಬರೀಬೇಕು. ಓಕೆ, ನೀವು 5 ಬರೀಬೇಕು. ಆರಾಮಾಗಿ 5 ಪ್ರಶ್ನೆಗಳು ಇಲ್ಲಿ ಬಂದೇ ಬರುತ್ತೆ. ಇಲ್ಲಿ ನಾನು ಏನು ಕೊಟ್ಟಿರ್ತೀನಲ್ಲ 4 ಅಂಕದ ಪ್ರಶ್ನೆಯಲ್ಲಿ ಬಂದೇ ಬರುತ್ತೆ, ಡೋಂಟ್ ವರಿ. ಓಕೆ, 4 ಅಂಕದ ಪ್ರಶ್ನೆಯಲ್ಲಿ 9 ಕೊಟ್ಟಿರ್ತಾರೆ, ನೀವು ಎಷ್ಟು 5 ಬರೀಬೇಕು, ನೆನಪಿನಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ 1ನೇ ಪ್ರಶ್ನೆ. ಸೊ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವೆಲ್ಲ ಪ್ರಶ್ನೆಗಳಾಗಿರುತ್ತೆ. ಯಾರೆಲ್ಲ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗಿಲ್ಲ ಅವರು ಕೂಡ ಇವಾಗ ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದಾನೆ. ಇದು ಕ್ವಶನ್ಸ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ರೆಡಿ ನಾನು ಕನ್ನಡ ಸಬ್ಜೆಕ್ಟ್ ಮೇಲೆ ನಿಮಗೆ 80 ಮಾರ್ಕ್ಸ್ ಔಟ್ ಆಫ್ 80 ಮಾರ್ಕ್ಸ್ ಗ್ರಾಮರ್ ಆಗಿರ್ಬೋದು, 4 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಮತ್ತು ಅಲ್ಲಿ MCQ ಕ್ವಶನ್ಸ್ ನಾನು 2023ನಲ್ಲಿ ಏನು ಮಾಡಿದ್ದೀನಲ್ಲ ಕನ್ನಡದಲ್ಲಿ, ಅದಷ್ಟು ನೋಡ್ಕೊಂಡ್ರೆ ಸಾಕು ನಿಮ್ಮದು. ಇಲ್ಲಾಂದರೆ ಮುಂದೆ ಮಾಡುತ್ತೇನೆ, ಅದೊಂದು ವಿಡಿಯೋ ನೋಡ್ಕೊಂಡು ಹೋದರೆ ಸಾಕು ಕನ್ನಡದಲ್ಲಿ MCQ ಕ್ವಶನ್. ಓಕೆ, ಕನ್ನಡ ಮೇಲೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ, ಚಾನಲ್ ಹೋಗಿ ಚೆಕ್ ಮಾಡಿದರೆ ನಿಮಗೆ 1 ಡೇಸ್ ಬ್ಯಾಕ್ ಹಿಂದಗಡೆ ವಿಡಿಯೋ ಮಾಡಿದ್ದೇನೆ, ಸಿಗುತ್ತೆ, ಅದು ನೋಡ್ಕೊಳ್ಳಿ, ಚಾನಲ್ ಹೋಗಿ ಚೆಕ್ ಮಾಡಿರಿ. ಇಲ್ಲಿ ನೋಡಿ 4 ಅಂಕದ ಪ್ರಶ್ನೆಗಳು ಇದಾವೆ ನೋಡಿ, ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೀಡ್ತಾ ಇದ್ದೇನೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ಸೊ ಆ್ಯಸ್ ಪರ್ ಬ್ಲೂ ಪ್ರಿಂಟ್ ಪ್ರಕಾರನೇ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ನಿಮಗೆ ಇದು ಸಾಕಷ್ಟು ಬಾರಿ ಕೇಳಿದ್ದಾರೆ, ಅದಕ್ಕೆ ಈ ಒಂದು ಪ್ರಶ್ನೆ ನಾನು ನಿಮಗೆ ಇಂಪಾರ್ಟೆಂಟ್ ಕೊಡ್ತಾ ಇದ್ದೇನೆ. ಉತ್ಪಾದನಾ ಸಾಧ್ಯತಾ ಗಡಿಯನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಓಕೆ, ಇವಾಗ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೇನ್ ಪ್ರೊಡಕ್ಷನ್ ಪಾಸಿಬಿಲಿಟಿ ವೆಂಟರ್. ಅದೇ ರೀತಿ ನೆಕ್ಸ್ಟ್ ಕ್ವಶನ್, ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ಬಹಳ ಈಸಿ ಇದೆ ಕ್ವಶನ್, ಬಟ್ ನಿಮಗೆ ಈ ಒಂದು ಆರ್ಥಿಕತೆಯ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಈ ಒಂದು ಪ್ರಶ್ನೆ ಕೇಳಿಲ್ಲ ಅಂದರೆ ಮಾರುಕಟ್ಟೆ ಬಗ್ಗೆ ಟಿಪ್ಪಣಿ ಬರೀರಿ, ಇಲ್ಲಾಂದರೆ ಕೇಂದ್ರ ಯೋಜಿತ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಇನ್ನೆರಡು ಪ್ರಶ್ನೆಗಳದಾವಲ್ಲ ಅದು ನೋಡ್ಕೋಬಹುದು. ಓಕೆ, ಸೆಂಟ್ರಲ್ ಎಕನಾಮಿ ನೋಟ್ ಅಂತ ಆ ಒಂದು ಪ್ರಶ್ನೆ ಆಗಿರ್ಬೋದು, ಇಲ್ಲಾಂದರೆ ಮಾರ್ಕೆಟ್ ಎಕನಾಮಿ ನೋಟ್ ಆಗಿರ್ಬೋದು, ಆ ಎರಡು ಪ್ರಶ್ನೆ ಕೂಡ ನೋಡ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ. ನಿಮ್ಗೆ ಹೆಚ್ಚಾಗಿ ಉತ್ಪಾದನಾ ಸಾಧ್ಯತೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ, ಒಂದು ಆರ್ಥಿಕತೆ ಕೇಂದ್ರೀಯ ಸಮಸ್ಯೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಈ ರೀತಿ ನಿಮಗೆ ಈ ಎರಡು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಇದರೊಳಗೆ. ಓಕೆ, ಇವಾಗ ನೋಡಿ 3ನೇ ಪ್ರಶ್ನೆ, ಬಜೆಟ್ ರೇಖೆಯ ಇಳಿಜಾರಿನ ನಿಶ್ಶಕ್ತಿಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. ಈ ಒಂದು ಪ್ರಶ್ನೆ ಕೂಡ ನಿಮಗೆ ಕೇಳುವ ಸಾಧ್ಯತೆ ಇದೆ. ಓಕೆ, ಬಟ್ ಇದರೊಳಗೆ ಏನಿದಿಲ್ಲ, ಬಜೆಟ್ ರೇಖೆ ಇಳಿಜಾರಿನ ನಿಶ್ಶಕ್ತಿಯನ್ನು ಕೇಳಿಲ್ಲ ಅಂದರೆ ನಿಮಗೆ ಔದಾಸೀನ್ಯ ಒಂದು ಕೇಳಬಹುದು. ನಕ್ಷೆ ನೋಡ್ಕೊಳ್ಳಿ, ಇದರೊಳಗಿಂದು ಯಾವುದಾದ್ರೂ ಒಂದು ನಕ್ಷೆ ಕೇಳ್ತಾರೆ, ಇಲ್ಲಾಂದರೆ ನಕ್ಷೆ ಕೇಳಿಲ್ಲ ಅಂದರೆ ಅಲ್ಲಿ ನಿಮಗೆ 3ನೇ ಹಂತದಲ್ಲಿ ಸಮ ಉತ್ಪನ್ನ ಅಂತ ಇದಿಲ್ಲ, ಅಲ್ಲಿ ನಕ್ಷೆ ಕೇಳ್ತಾರೆ. ಇಲ್ಲಿ ನಿಮಗೆ 2ನೇ ಹಂತದಲ್ಲಿ ನಕ್ಷೆ ಕೇಳೋದಿಲ್ಲ. ಇಲ್ಲಿ ನಿಮಗೆ ಒಟ್ಟು
ಏನು ಒಟ್ಟು ತುಷ್ಟಿಕೋನ ಸೀಮಾಂತ ತುಷ್ಟಿಕೋನ ನಡುವಿನ ವ್ಯತ್ಯಾಸ ಕೇಳಬಹುದು, ಇಲ್ಲಾಂದರೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ವ್ಯತ್ಯಾಸ ಕೇಳಬಹುದು. ಈ ರೀತಿ ಓಕೆ ಅರ್ಥ ಮಾಡ್ಕೊಳ್ಳಿ. ಯಾವುದು ಪ್ರಶ್ನೆ? ಎಕ್ಸ್ಪ್ಲೇನ್ ದ ಸ್ಲೋಪ್ ಆಫ್ ದ ಬಜೆಟ್ ಲೈನ್ ವಿತ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ ನಿಮಗೆ ಕೇಳಿಲ್ಲ ಅಂದರೆ ಯಾವ ಒಂದು ಪ್ರಶ್ನೆ ಕೇಳ್ತಾರೆ? ಇಂಡಿಫರೆನ್ಸ್ ಕರ್ವ್ ಅಂತ ಇರುತ್ತಲ್ಲ, ಇಂಡಿಫರೆನ್ಸ್ ಕರ್ವ್ 4 ಮಾರ್ಕ್ಸ್ ಕ್ವಶನಲ್ಲಿ ಕನ್ಸ್ಯೂಮರ್ ಆಫ್ ಥಿಯರಿ ಅಧ್ಯಾಯದಲ್ಲಿ ಆ ಒಂದು ಪ್ರಶ್ನೆ ನಿಮಗೆ ಕೇಳಬಹುದು. ಈ ರೀತಿ ಇಲ್ಲಿ ಅಂದರೆ ಇಲ್ಲಿ ಎರಡೂ ಕೂಡ ಅಂದರೆ ಅನುಭೋಗಿ ವರ್ತನೆ ಸಿದ್ಧಾಂತದಲ್ಲಿ ನಿಮಗೆ ನಕ್ಷೆ ಕೇಳಿಲ್ಲ ಅಂದರೆ ಒಟ್ಟು ತುಷ್ಟಿಕೋನ ಮತ್ತು ಸೀಮಾಂತ ತುಷ್ಟಿಕೋನ ನಡುವಿನ ವ್ಯತ್ಯಾಸ ಕೇಳಬಹುದು, ಇಲ್ಲಾಂದರೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ ಕೇಳಬಹುದು. ಬಟ್ ಅಲ್ಲಿ ಸಮ ಉತ್ಪನ್ನ ಅಂತ ಇದೆಯಲ್ಲ, ಆ ಒಂದು ಸಮ ಉತ್ಪನ್ನ ರೇಖಾವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಆ ಒಂದು ಪ್ರಶ್ನೆ ಕೇಳ್ತಾನೆ. ಈ ರೀತಿ ಎಕ್ಸ್ಪ್ಲೇನ್ ದ ಈಕ್ವಲ್ ಪ್ರಾಡಕ್ಟ್ ಓಕೆ ಲೈನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಓಕೆ ನಿಮಗೆ ಆ ಒಂದು ಅಲ್ಲಿ ಪ್ರಶ್ನೆ ಎರಡು ಕೇಳಿಲ್ಲ ಅಂದರೆ ಈ ಒಂದು ಪ್ರಶ್ನೆ ಕೇಳ್ತಾನೆ. ಇವಾಗ ನೋಡಿ, ಬಜೆಟ್ ರೇಖೆ ಇಳಿಜಾರ ನಿಶ್ಶಬ್ದವನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ, ಆಯಿತಾ? ಓಕೆ ಅದೇ ರೀತಿ ಒಟ್ಟು ತುಷ್ಟಿಕೋನ ಮತ್ತು ಸೀಮಾಂತ ತುಷ್ಟಿಕೋನ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಓಕೆ ಟೋಟಲ್ ಯುಟಿಲಿಟಿ ಆ್ಯಂಡ್ ಮಾರ್ಜಿನಲ್ ಯುಟಿಲಿಟಿ ಡಿಫ್ರೆನ್ಸ್ ನೋಡ್ಕೊಳ್ಳಿ. ಓಕೆ ಸಾಮಾನ್ಯ ಸರಕು ಮತ್ತು ಕೆಳದರ್ಜೆ ಸರಕುಗಳ ನಡುವಿನ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ಆರ್ಡಿನರಿ ಗೂಡ್ಸ್ ಆ್ಯಂಡ್ ಇನ್ಫೀರಿಯರ್ ಗೂಡ್ಸ್ ಅಂತ ಇದು ಡಿಫ್ರೆನ್ಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಹಾಗೂ ಸೀಮಾಂತ ಉತ್ಪನ್ನಗಳನ್ನು ಉದಾಹರಣೆದೊಂದಿಗೆ ವಿವರಿಸಿ. ಟೋಟಲ್ ಪ್ರಾಡಕ್ಟ್ ಆ್ಯಂಡ್ ಎವರೇಜ್ ಪ್ರಾಡಕ್ಟ್ ಆ್ಯಂಡ್ ಮಾರ್ಜಿನಲ್ ಪ್ರಾಡಕ್ಟ್ ವಿತ್ ಎಕ್ಸಾಂಪಲ್ ಎಕ್ಸ್ಪ್ಲೇನ್. ಈ ಒಂದು ಪ್ರಶ್ನೆ. ಅದೇ ರೀತಿ ಸಮ ಉತ್ಪನ್ನವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ, ಅಂದರೆ ಸಮ ಉತ್ಪನ್ನ ರೇಖಾಚಿತ್ರದೊಂದಿಗೆ ವಿವರಿಸಿ ಅಂತ ಈ ಒಂದು ಪ್ರಶ್ನೆ. ಓಕೆ ಎಕ್ಸ್ಪ್ಲೇನ್ ದ ಈಕ್ವಲ್ ಪ್ರಾಡಕ್ಟ್ ಲೈನ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್. ಈ ಒಂದು ಪ್ರಶ್ನೆ. ನೆಕ್ಸ್ಟ್ ಕ್ವಶನ್, ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮವನ್ನು ತೋರಿಸುವ ಕೋಷ್ಟಕವನ್ನು ಬರೆಯಿರಿ ಅಂತ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಡ್ರಾ ಎ ಟೇಬಲ್ ಶೋಯಿಂಗ್ ದ ಇಫೆಕ್ಟ್ಸ್ ಆಫ್ ಸಿಮ್ಯುಲೇಟೇನ್ಸ್ ಶಿಫ್ಟ್ಸ್ ಆನ್ ಇಕ್ವಿಲಿಬ್ರಿಯಂ. ಈ ಒಂದು ಪ್ರಶ್ನೆ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಸಮಗ್ರ ಅರ್ಥಶಾಸ್ತ್ರವು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ ಅಂತ ಈ ಒಂದು ಪ್ರಶ್ನೆ ನೋಡ್ಕೊಳ್ಳಿ. ಬ್ರೀಫ್ಲಿ ಎಕ್ಸ್ಪ್ಲೇನ್. ಓಕೆ ಕಾಂಪ್ರಮೈಸೇಷನ್, ಮ್ಯಾಕ್ರೋ ಎಕನಾಮಿಕ್ಸ್ ಮತ್ತು ಮೈಕ್ರೋ ಎಕನಾಮಿಕ್ಸ್ ಇದು ಡಿಫ್ರೆನ್ಸ್ ನೋಡ್ಕೊಳ್ಳಿ. ಅದೇ ರೀತಿ ಇದೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳಲ್ಲಿ ಸರ್ಕಾರದ ಮತ್ತು ರಾಜ್ಯ ಕುಟುಂಬದ ವಲಯದ ಪಾತ್ರವನ್ನು ವಿವರಿಸಿ. ಇದು ಆಪ್ಷನ್ ಇಟ್ಕೊಳ್ಳಿ. ಓಕೆ ಡಿಸ್ಕ್ರೈಬ್ ದ ರೂಲ್ ಆಫ್ ದ ಗೌರ್ಮೆಂಟ್, ಸ್ಟೇಟ್ ಆ್ಯಂಡ್ ದ ಫ್ಯಾಮಿಲಿ ಸೆಕ್ಟರ್ ಇನ್ ಬೋತ್ ಡೆವಲಪ್ಡ್ ಆ್ಯಂಡ್ ಡೆವಲಪಿಂಗ್ ಕಂಟ್ರೀಸ್ ಅಂತ ಈ ಒಂದು ಪ್ರಶ್ನೆ ಆಪ್ಷನ್ ಇಟ್ಕೊಳ್ಳಿ. ಓಕೆ ಬಾಹ್ಯತೆಗಳನ್ನು ಕುರಿತು ಒಂದು ಟಿಪ್ಪಣಿ ಬರೀರಿ ಅಂತ ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್. ಎ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್ ಇದು ಇಂಪಾರ್ಟೆಂಟ್. ಎ ರೈಟ್ ನೋಟ್ ಆನ್ ಎಕ್ಸ್ಟರ್ನಲಿಟೀಸ್ ಈ ಒಂದು ಪ್ರಶ್ನೆ. ಅಂತಿಮ ಸರಕು ಪರಿಕಲ್ಪನೆಯನ್ನು ಕುರಿತು ಟಿಪ್ಪಣಿ ಬರೆಯಿರಿ. ರೈಟ್ ಎ ನೋಟ್ ಆನ್ ದ ಕಾನ್ಸೆಪ್ಟ್ ಆಫ್ ಫೈನಲ್ ಗುಡ್ಸ್ ಇದು ಕೂಡ ನಿಮಗೆ ಇಂಪಾರ್ಟೆಂಟ್. ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆಯನ್ನು ವಿವರಿಸ್ರಿ. ಡ್ರಾ ದ ಸರ್ಕ್ಯುಲರ್ ಮೋಷನ್ ಆಫ್ ಎ ಎಕನಾಮಿ ಈ ಒಂದು ಪ್ರಶ್ನೆ. ಅದೇ ರೀತಿ ಆರ್ ಬಿ ಐನ ಕಾರ್ಯಗಳನ್ನು ವಿವರಿಸ್ರಿ, ನಿಮಗೆ ಇಂಪಾರ್ಟೆಂಟ್ ಇದು. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಆರ್ ಬಿ ಐ. ಓಕೆ ಅದೇ ರೀತಿ ಈ ಎಲ್ಲ ಪ್ರಶ್ನೆಗಳ ಆನ್ಸರ್ ನಾನು ಆಲ್ರೆಡಿ ನಿಮಗೆ PDF ಏನಿದಿಲ್ಲ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೀನಿ. ಎಜುಕೇಷನ್ ಕನ್ನಡ ಅಂತ ಟೆಲಿಗ್ರಾಮ್ ಗ್ರೂಪ್ ಇದೆಯಲ್ಲ, ಅಲ್ಲಿ ಟೆಲಿಗ್ರಾಮ್ನಲ್ಲಿ ಹಾಕಿದ್ದೇನೆ. ಸೊ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡಿರಿ. ಈ ಒಂದು ವಿಡಿಯೋ ಆದ ತಕ್ಷಣ ಮತ್ತೊಮ್ಮೆ ಸೆಂಡ್ ಮಾಡ್ತೇನೆ. ಆದರೆ ಓಕೆ ಅನುಭೋಗ ಬಿಂಬಕವನ್ನು ಸಂಕ್ಷಿಪ್ತವಾಗಿ ವಿವರಿಸ್ರಿ. ಇದು ನಿಮಗೆ ಇಂಪಾರ್ಟೆಂಟ್. ಎಕ್ಸ್ಪ್ಲೇನ್ ದ ಕಂಜಂಪ್ಷನ್ಸ್ ಆಫ್ ಫಂಕ್ಷನ್ ಇದು ನೋಡ್ಕೊಳ್ಳಿ. ಅದೇ ರೀತಿ ಚಾಲ್ತಿ ಖಾತೆಯ ಭಾಗಗಳ ಪಟ ನಿಮಗೆ ಇನ್ನೊಂದು ಪ್ರಶ್ನೆ. ಡ್ರಾ ಎ ಚಾರ್ಟ್ ಆಫ್ ಕರೆಂಟ್ ಅಕೌಂಟ್ ಸಿಗ್ಮೆಂಟ್. ಇನ್ನೊಂದು ಪ್ರಶ್ನೆ ಬಂಡವಾಳ ಖಾತೆಯ ಪಟ ನೋಡ್ಕೊಳ್ಳಿ. ಬಂಡವಾಳ ಖಾತೆಯ ಪಟ ನೋಡ್ಕೊಳ್ಳಿ ನಿಮಗೆ ಹೆಚ್ಚಾಗಿ. ಓಕೆ ಡ್ರಾ ದ ಚಾರ್ಟ್ ಆಫ್ ಕಂಪೌಂಡ್ಮೆಂಟ್ ಆಫ್ ಕ್ಯಾಪಿಟಲ್ ಅಕೌಂಟ್. ಇದು ಎರಡು ಪ್ರಶ್ನೆ ನಿಮಗೆ ಏನಿದಿಲ್ಲ ಇಂಪಾರ್ಟೆಂಟ್ ಆಗಿರುತ್ತೆ. ಇವೆಲ್ಲ ನಿಮಗೆ ಏನಿದಿಲ್ಲ 4 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ನೀಡಿದ್ದೇನೆ. ಇವಾಗ 6 ಅಂಕದ ಪ್ರಶ್ನೆಯಲ್ಲಿ ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಎಷ್ಟು ಬರೀಬೇಕು ಅಂತಿರ್ತಾರೆ ಅವರು. 6 ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಎಷ್ಟು ಕೊಡ್ತಾರೆ? 6 ಅಂಕದ ಪ್ರಶ್ನೆಯಲ್ಲಿ 1 2 3 4 5 ಕೊಡ್ತಾರೆ. 6 ಅಂಕದ ಪ್ರಶ್ನೆಯಲ್ಲಿ 5 ಕೊಡ್ತಾರೆ. ನೀವು ಎಷ್ಟು ಬರೀಬೇಕು? 3 ಬರೀಬೇಕು. ಓಕೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ, ಇಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ಇಳಿಮುಖ ಸೀಮಾಂತ ತುಷ್ಟಿಕೋನ ನಿಯಮವನ್ನು ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದಿಂದ ವಿವರಿಸಿ. ಇದು ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಎಕ್ಸ್ಪ್ಲೇನ್ ದ ಲಾ ಆಫ್ ಡಿಕ್ಲೈನಿಂಗ್ ಮಾರ್ಜಿನ್ ವಿತ್ ದ ಹೆಲ್ಪ್ ಆಫ್ ಟೇಬಲ್ ಆ್ಯಂಡ್ ಡಯಾಗ್ರಾಮ್. ಇದು ಇಂಪಾರ್ಟೆಂಟ್. ಅನುಭೋಗಿಯ ಆದರ್ಶ ಆಯ್ಕೆಯ ರೇಖಾಚಿತ್ರದೊಂದಿಗೆ ವಿವರಿಸಿ. ಇದು ನಿಮಗೆ ಸಾಕಷ್ಟು ಬಾರಿ ಈ 2 ಪ್ರಶ್ನೆ ಬಹಳ ಬಾರಿ ಕೇಳಿದ್ದಾರೆ. ಅನುಭೋಗಿಯ ಆದರ್ಶ ಆಯ್ಕೆ ಆಗಿರ್ಬೋದು, ಇಳಿಮುಖ ಸೀಮಾಂತ ತುಷ್ಟಿಕೋನ ಆಗಿರ್ಬೋದು. ಓಕೆ ಇದು ನೋಡ್ಕೊಳ್ಳಿ. ಅಂದರೆ
ಎಕ್ಸ್ಪ್ಲೇನ್ ದ ಐಡಿಯಲ್ ಕನ್ಸ್ಯೂಮರ್ ಚಾಯ್ಸ್ ವಿತ್ ದ ಹೆಲ್ಪ್ ಆಫ್ ಎ ಡೈಗ್ರಾಮ್ ಅಂತ ಇದು ಪ್ರಶ್ನೆ. ಮಾರ್ಕೆಟ್ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ಮಾರ್ಕೆಟ್ ಸಪ್ಲೈ ಕರ್ವ್ ವಿತ್ ಡೈಗ್ರಾಮ್, ಎಕ್ಸ್ಪ್ಲೇನ್ ಶಾರ್ಟ್. ಓಕೆ, ಅದು ನೋಡ್ಕೊಳ್ಳಿ ವಿತ್ ಡೈಗ್ರಾಮ್ ಅಂತ. ಅದೇ ರೀತಿ ಉದ್ಯಮ ಘಟಕದ ಅಲ್ಪಾವಧಿ ಪೂರೈಕೆ ರೇಖೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ಶಾರ್ಟ್ ರನ್ ಸಪ್ಲೈ ಕರ್ವ್ ಆಫ್ ಬಿಸ್ನೆಸ್ ಯೂನಿಟಿ ವಿತ್ ಹೆಲ್ಪ್ ಆಫ್ ಡೈಗ್ರಾಮ್ ಅಂತ ಈ ಒಂದು ಪ್ರಶ್ನೆ. ಮತ್ತು ಇದರೊಳಗೆ ಇಂಡಿಫರೆನ್ಸ್, ಓಕೆ, ಇಂಡಿಫರೆನ್ಸ್ ಕರ್ವ್ದು ಫ್ಯೂಚರ್ಸ್ ಇದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್, ಆ ಒಂದು ಪ್ರಶ್ನೆ ನೀವು ಕೂಡ ನೋಡ್ಕೋಬಹುದು. ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ಅಂದರೆ ಲಕ್ಷಣಗಳನ್ನು ರೇಖಾಚಿತ್ರದೊಂದಿಗೆ ವಿವರಿಸ್ರಿ. ಅದು ಆ ಒಂದು ಪ್ರಶ್ನೆ ಕೇಳೋದಿಲ್ಲ ನಿಮ್ಗೆ, ಹೆಚ್ಚಾಗಿ ಕೇಳಂಗಿಲ್ಲ ಬಿಡ್ರಿ, ಅದು ಓದಕ್ಕೆ ಹೋಗ್ಬೇಡ್ರಿ, ಕೇಳಂಗಿಲ್ಲ. ಅದರೊಳಗೆ 5 ಡೈಗ್ರಾಮ್ಸ್ ಬರುತ್ತೆ, ಕೇಳಂಗಿಲ್ಲ ಬಿಡ್ರಿ ಅದು. ಓಕೆ, ಇವಾಗ ನಿಮಗೆ ಇಲ್ಲಿ ನೋಡಿ, ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳೋದರ ಮಿತಿಯನ್ನು ಬರೆಯಿರಿ. ರೈಟ್ ಡೌನ್ ದ ಲಿಮಿಟೇಷನ್ ಆಫ್ ಯೂಸಿಂಗ್ ಜಿ ಡಿ ಪಿ ಅಸ್ ಆ್ಯಂಡ್ ಇಂಡೆಕ್ಸ್ ಆಫ್ ವೆಲ್ ಬೀಯಿಂಗ್ ಆಫ್ ಎ ಕಂಟ್ರಿ ಅಂತ. ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುವೆಂಬುದನ್ನು ತೋರಿಸುವ ಒಂದು ಸಂಖ್ಯಾಸೂಚಕ ಉದಾಹರಣೆಯನ್ನು ವಿವರಿಸಿ. ನೋಡಿ, ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮ ಸೂಚ್ಯಂಕವಾಗಿ ಬಳಸಿಕೊಳ್ಳೋದರ ಮಿತಿಯನ್ನು ವಿವರಿಸಿ. ಇದು ಇಂಪಾರ್ಟೆಂಟ್ ನಿಮಗೆ. ರೈಟ್ ಡೌನ್ ದ ಲಿಮಿಟೇಷನ್ ಆಫ್ ಯೂಸಿಂಗ್ ಜಿ ಡಿ ಪಿ ಅಸ್ ಎ ಇಂಡೆಕ್ಸ್, ಓಕೆ, ಅಸ್ ಆ್ಯಂಡ್ ಇಂಡೆಕ್ಸ್ ಆಫ್ ವೆಲ್ ಬೀಯಿಂಗ್ ಆಫ್ ಎ ಕಂಟ್ರಿ. ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳು ಒಂದೇ ಉತ್ತರವನ್ನು ನೀಡುವಂತೆ ಎಂಬುದನ್ನು ತೋರಿಸುವ ಒಂದು ಸಂಖ್ಯಾತ್ಮಕ ವಿವರಣೆಯನ್ನು ವಿವರಿಸಿ. ಇದು ಪ್ರಶ್ನೆ ನೋಡ್ಕೊಳ್ಳಿ, ಯಾಕಂದರೆ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಎಲ್ಲ 3 ವಿಧಾನಗಳಂತ ಪ್ರಶ್ನೆ ನಿಮ್ಗೆ ಕೇಳ್ತಾರೆ. ಓಕೆ, ಎಕ್ಸ್ಪ್ಲೇನ್ ಎ ನ್ಯೂಮೆರಿಕಲ್ ಎಕ್ಸಾಂಪಲ್ ಶೋಯಿಂಗ್ ದ್ಯಾಟ್ ಆಲ್ ದೇರ್ ಮೆಥಡ್ಸ್ ಆಫ್ ಕ್ಯಾಲ್ಕುಲೇಟಿಂಗ್ ಜಿ ಡಿ ಪಿ ಗಿವನ್ ದ ಸೇಮ್ ಆನ್ಸರ್. ಈ ಒಂದು ಪ್ರಶ್ನೆ. ಇವಾಗ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸ್ರಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸ್ರಿ. ಓಕೆ, ಎಕ್ಸ್ಪ್ಲೇನ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಗ್ರೇಟ್ ಎಕನಾಮಿ. ಈ ಒಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಅದೇ ರೀತಿ ಹಣದ ಕಾರ್ಯಗಳನ್ನು ವಿವರಿಸಿ. ಇದು ಹೇಗೆ ಸಾಟಿ ವಿನಿಮಯ ಪದ್ಧತಿಯ ದೋಷಗಳನ್ನು ನಿವಾರಿಸಿತು ಇದು ತಿಳಿಸಿ. ಇದು ಇಂಪಾರ್ಟೆನ್ಸ್ ನಿಂದರೆ. ಎಕ್ಸ್ಪ್ಲೇನ್ ದ ಫಂಕ್ಷನ್ಸ್ ಆಫ್ ಮನಿ ಆ್ಯಂಡ್ ಹೌ ಇಟ್ ಓವರ್ಕಮ್ಸ್ ದ ಎಕ್ಸ್ಚೇಂಜ್ ರೇಟ್ ಇನ್ ಸಿಸ್ಟಮ್. ಇದು ಪ್ರಶ್ನೆ ನೋಡ್ಕೊಳ್ಳಿ. ಓಕೆ, ಬ್ಯಾಂಕುಗಳ ಠೇವಣಿ ಮತ್ತು ಸಾಲ ನಿರ್ಮಾಣ ಪ್ರಕ್ರಿಯೆಯ ಮೇಲೆ ಶನಿವಾರ ಲಾಲನ ಕಥೆಯ ಬಗ್ಗೆ ಇದು ನಿಮಗೆ ಪ್ರಶ್ನೆ ನೋಡ್ಕೊಳ್ಳಿ. ರೈಟ್ ದ ಸ್ಟೋರಿ ಆಫ್ ಶನಿವಾರ ಲಾಲ ಆನ್ ದ ಡಿಪಾಸಿಟ್ ಆ್ಯಂಡ್ ಕ್ರೆಡಿಟ್ ಕ್ರಿಯೇಷನ್ ಪ್ರೊಸೆಸ್ ಆಫ್ ಬ್ಯಾಂಕ್ಸ್. ಈ ಒಂದು ಪ್ರಶ್ನೆ. ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸ್ರಿ. ಓಕೆ, ಸ್ವೀಕೃತಿಗಳ ವರ್ಗೀಕರಣವನ್ನು ವಿವರಿಸ್ರಿ. ಕ್ಲಾಸಿಫಿಕೇಶನ್ ಆಫ್ ರಿಸೀವಬಲ್ಸ್. ಓಕೆ, ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ರಿಸೀವಬಲ್ಸ್. ಈ ಪ್ರಶ್ನೆಗಳು ನಿಮಗೆ 6 ಅಂಕದ ಪ್ರಶ್ನೆಯಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂಥ 4 ಅಂಕದ ಪ್ರಶ್ನೆ ಮತ್ತು 6 ಅಂಕದ ಪ್ರಶ್ನೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರುತ್ತೆ. ಇವಾಗ ನಿಮ್ಗೆ ಏನಿದೆಯಲ್ಲ, ನಿಮಗೆ MCQ ಕ್ವಶನ್ಸ್ ಆಲ್ರೆಡಿ ಹೇಳಿದ್ದೇನಲ್ಲ, ಆ ವಿಡಿಯೋಗಳು ಮತ್ತು 2 ಅಂಕದ ಪ್ರಶ್ನೆಯಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತಾನೆ, ಆ ವಿಡಿಯೋ ನೋಡ್ಕೊಳ್ಳಿ. ಓಕೆ, ಇಷ್ಟು ನೋಡ್ಕೊಂಡ್ರೆ ಏನಿದಿಲ್ಲ, ಆರಾಮಾಗಿ ನೀವು ಪಾಸ್ ಆಗ್ತೀರಾ, ಡೋಂಟ್ ವರಿ. ಇವಾಗ ನಿಮಗೆ ಯಾವುದು POQ ಕ್ವಶನ್, ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳು ಇಲ್ಲಿ ನಾನು ನಿಮ್ಗೆ ಹೇಳ್ತೇನೆ, ಗಮನ ಇಟ್ಟು ಕೇಳ್ರಿ. ಓಕೆ, ಭಾಗ ನಲ್ಲಿ ಕೇಳ್ತಾನೆ. ಅಂದರೆ ನಿಮಗೆ 2 ಕೊಟ್ಟಿರ್ತಾನೆ, ನೀವು 2 ಬರಿಬೇಕಾಗುತ್ತೆ. ನಿಮಗೆ 3 ಕೊಡ್ತಾನೆ ಅವನು. ಇಲ್ಲಿ ದೃಷ್ಟ ವಿಕಲ ವಿದ್ಯಾರ್ಥಿಗಳಿಗಂತ ಕೊಟ್ಟಿರ್ತಾನಲ್ಲ, ದೃಷ್ಟ ವಿಕಲಚೇತನ ವಿದ್ಯಾರ್ಥಿಗಳಿಗಂತ, ಅದು ನೀವು ಬರೆಯಂಗಿಲ್ಲ ಕ್ವಶನ್ಸ್ಗಳು. ಓಕೆ, ಇಲ್ಲಿ ನೋಡಿ ಕ್ವಶನ್ ನಂಬರ್ 45 ಏನು ಕೊಟ್ಟಿರ್ತಾನೆ ನಿಮಗೆ. ಒಬ್ಬ ಅನುಭೋಗಿಯು 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? ಬಾಳೆಹಣ್ಣಿನ ಬೆಲೆ ಇಲ್ಲಿ ಇಂಗ್ಲೀಷ್ ಮೀಡಿಯಂ ಹಾಗೂ ಇಲ್ಲಿ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ, ಬೋತ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಇಲ್ಲಿ ಶೋ ಮಾಡ್ತಾ ಇದ್ದಾನೆ. ಒಬ್ಬ ಅನುಭೋಗಿ 2 ಸರಕುಗಳನ್ನು ಅನುಭವಿಸಲು ಬಯಸುತ್ತಾಳೆ. ಬಾಳೆಹಣ್ಣಿನ ಬೆಲೆ ನಿಮಗೆ ಏನಿದಿಲ್ಲ 5 ಕೊಟ್ಟಿದ್ದಾನೆ. ಇದು ಈಸಿ ಸ್ನೇಹಿತರೆ, ಇದು ಫಿಕ್ಸ್ ಕ್ವಶನ್ ಕೇಳ್ತಾರೆ ನಿಮಗೆ. ಇಲ್ಲಿ 10 ಮಾರ್ಕ್ಸ್ ಫಿಕ್ಸ್ ನಿಮಗೆ. ಓಕೆ, ಏನು ಸ್ಟಡಿ ಮಾಡಿದೆ ನಿಮಗೆ ಏನು ಹೇಳಿದನಲ್ಲ, 42 ಮಾರ್ಕ್ಸ್ ಬರುತ್ತೆ. MCQ ಕ್ವಶನ್ಸ್ 2 ಮಾರ್ಕ್ಸ್ ಕ್ವಶನ್, ಇದು POQ ಕ್ವಶನ್. ಓಕೆ, ಇಷ್ಟು ನೀವು ಅಭ್ಯಾಸ ಮಾಡ್ಕೊಂಡ್ರೆ ಸಾಕು, ನಿಮ್ಮದು 42 ಮಾರ್ಕ್ಸ್ ಬರುತ್ತೆ ಇಲ್ಲಿ. ಮತ್ತು 4 ಅಂಕದ ಪ್ರಶ್ನೆಯಲ್ಲಿ ಮತ್ತು 6 ಅಂಕದ ಪ್ರಶ್ನೆಯಲ್ಲಿ ನಾನು ಹೇಳಿದ್ದು ನೀವು ಅಭ್ಯಾಸ ಮಾಡ್ಕೊಳ್ಳಿ ಸಾಕು. ಇಲ್ಲಿ ನೋಡಿ, ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? 5 ಇದೆ. ನಿಮಗೆ 5 ಕೊಡ್ಬೋದು, ಅಥವಾ ಇಲ್ಲಿ ಏನು ಕೊಡ್ಬೋದು, ನಿಮ್ಮ ಕಡೆಗೆ ಹೆಂಗಾದರೂ ಕ್ಯಾಲ್ಕುಲೇಟರ್ ಇರುತ್ತೆ. ಕ್ಯಾಲ್ಕುಲೇಟರ್ ಇಲ್ಲಿ ಕೊಟ್ಟು ನಾ ಹೇಳ್ತೀನಿ ನಿಮಗೆ ಇಲ್ಲಿ ಹೆಂಗೆ ಆನ್ಸರ್ ಮಾಡಬೇಕಂತ. ಬಾಳೆಹಣ್ಣಿನ ಬೆಲೆ ಎಷ್ಟಿದೆ? 5 ಇದೆ. ಮತ್ತು ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ? 10 ಇದೆ. ಅನುಭೋಗಿ ಆದಾಯ ಎಷ್ಟಿದೆ? ಓಕೆ, ಇದು 4. ಇದು ಮಾವಿನ ಹಣ್ಣಿನ ಬೆಲೆ. ಇದು ಅದೇ ರೀತಿ ಅನುಭೋಗಿ ಆದಾಯ ಅಂದರೆ ಕನ್ಸ್ಯೂಮರ್ ಇನ್ಕಮ್ ಎಷ್ಟು? 40. ಅಂದರೆ ಅನುಭೋಗಿ ಆದಾಯ. ಅನುಭೋಗಿ ಆದಾಯ 40 ಇದೆ. ಇಂಗ್ಲೀಷ್ ಮೀಡಿಯಂ ಹಾಗೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದಾನೆ. ಇವಾಗ ನೋಡ್ರಿ, ಇಲ್ಲಿ ಆಪ್ಷನ್ಸ್ಗಳು ಏನೇನು ಕೊಟ್ಟಿದ್ದಾನೆ ನೋಡಿ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭೋಗಿಸಬಹುದು ಅಂತ ಇದೆ. ಇದು 2024 ಮಾಡಲ್ ಕ್ವಶನ್ ಪೇಪರ್ ಒಳಗಿಂದು.
ನೋಡಿ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು ಅಂತ ಆಪ್ಷನ್ ಎ ಏನು ಕೇಳಿದನಲ್ಲ, ಇದಕ್ಕೆ ನೋಡಿ, ಅನುಭೋಗಿ ತನ್ನ ಸಂಪೂರ್ಣ ಆದಾಯ ಎಷ್ಟಿದೆ, ಅನುಭೋಗಿ ಸಂಪೂರ್ಣ ಆದಾಯ ಎಷ್ಟಿದೆ, 40 ಇದೆ. ಓಕೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಬಾಳೆಹಣ್ಣನ್ನು ಅನುಭವಿಸಬಹುದು. ಬಾಳೆಹಣ್ಣಿನ ಪ್ರಮಾಣ ನೋಡಿ, ಬಾಳೆಹಣ್ಣಿನ ಬೆಲೆ ಎಷ್ಟಿದೆ, 5 ಇದೆ. ಬಾಳೆಹಣ್ಣಿನ ಬೆಲೆ 5 ಇದೆ. ಓಕೆ, 5ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲಿ ಬರುತ್ತೆ ಸ್ನೇಹಿತರೆ, 8ರಲ್ಲಿ. ಓಕೆ, 5ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲಿ ಬರುತ್ತೆ, 8. ಆನ್ಸರ್ ಏನಿದೆಯಲ್ಲ ಆಪ್ಷನ್ ಎ, ಆಪ್ಷನ್ ಎ 8 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. 8 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ಓಕೆ, 8 ಬನಾನಾಸ್ ಕನ್ಸ್ಯೂಮ್ ಅಂತ. ಅದೇ ರೀತಿ ಆಪ್ಷನ್ ಬಿ ಅಂದರೆ ಇಲ್ಲಿ ನೋಡಿ, ಅನುಭೋಗಿ ಆದ ಎಷ್ಟು ಕೊಟ್ಟಿರ್ತಾನೆ, 40 ಇದೆ. ಎಷ್ಟು ಕೊಟ್ಟಿರ್ತಾನೆ ಅಂತ ನೋಡ್ಕೋಬೇಕು. ಈ 40 ಏನಿದೆಯಲ್ಲ ಅಂದರೆ ಇವಾಗ ಬನಾನಾಸ್ ಬೆಲೆ ಎಷ್ಟು ಕೊಟ್ಟಿದ್ದಾನೆ, ಇಲ್ಲಿ 5 ಕೊಟ್ಟಿದ್ದಾನೆ. ಅಂದರೆ ಬಾಳೆಹಣ್ಣಿನ ಬೆಲೆ 5 ಕೊಟ್ಟಿದ್ದಾನೆ. ಈ 5ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲಿ ಬರುತ್ತೆ, 5 8 40, 8 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ಈ ರೀತಿ ಆಯ್ತಾ. ಇವಾಗ ಆಪ್ಷನ್ ಬಿ ಏನು ಕೇಳಿದರೆ, ಅನುಭೋಗಿ ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣಿನ ಬೆಲೆ ಪಡೆಯುತ್ತಾನೆ. ಅದು ಹೆಂಗೆ, ಬಾಳೆಹಣ್ಣು ಇದೆಯಲ್ಲ ಇದು ಕೂಡ ಮಾವಿನ ಹಣ್ಣು. ಹೆಂಗೆ, ಮಾವಿನ ಹಣ್ಣಿನ ಬೆಲೆ ಎಷ್ಟಿದೆ, 10 ಇದೆ. ಅನುಭೋಗಿ ಆದಾಯ ಎಷ್ಟಿದೆ, 40 ಇದೆ. ಓಕೆ, 10ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲಿ ಬರುತ್ತೆ, 14. ಓಕೆ, 14 40. ಅವಾಗ 4 ಮಾವಿನ ಹಣ್ಣನ್ನು ಪಡೆಯುತ್ತಾನೆ. ಓಕೆ, 4 ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ. 4 ಬನಾನಾಸ್ ಕನ್ಸ್ಯೂಮ್ ಅಂತ. ಆಯ್ತಾ. ಈ ರೀತಿ ಅಂದರೆ 10ರ ಮಗ್ಗಿ ಒಳಗೆ ಏನಿದೆಯಲ್ಲ 40 ಬರುತ್ತೆ. ಅನುಭೋಗಿ ಆದ ಎಷ್ಟು ಕೊಟ್ಟಿರ್ತಾನೆ ಅಂತ ನೋಡ್ಕೋಬೇಕು. 50 ಕೊಟ್ಟಿರ್ತಾನೆ, ಇಲ್ಲಾಂದ್ರೆ 60 ಕೊಟ್ಟಿರ್ತಾನೆ, ಅಥವಾ 40 ಕೊಟ್ಟಿರ್ತಾನೆ. ಓಕೆ, ಇದು ಯಾವ ಮಗ್ಗಿಯಲ್ಲಿ ಮಲ್ಟಿಫಿಕೇಶನ್ ಆಗುತ್ತೆ ಅಂತ ನೋಡ್ಕೋಬೇಕು. ಇವಾಗ ನೋಡಿ ಹೆಂಗೆ ಅಂದರೆ ಸಿಂಪಲ್ ನೋಡಿ ಸ್ನೇಹಿತರೆ. ಇವಾಗ 40 ಇದೆ ಅನುಭೋಗಿ ಆದಾಯ. ಇಲ್ಲಿ ಮಾವಿನ ಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾನೆ, 10 ಕೊಟ್ಟಿದ್ದಾನೆ. ಬಾಳೆಹಣ್ಣಿನ ಬೆಲೆ ಎಷ್ಟು ಕೊಟ್ಟಿದ್ದಾನೆ, 5 ಕೊಟ್ಟಿದ್ದಾನೆ. 5ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲೇ ಬರುತ್ತೆ, 5 8 40. 8 ಏನು ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ಈ ರೀತಿ ಆಪ್ಷನ್ ಹಾಕಿ ಬರೀಬೇಕು ನಾವು ಅಷ್ಟೇ. 8 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. ಓಕೆ, 8 ಬಾಳೆಹಣ್ಣನ್ನು ಅನುಭವಿಸುತ್ತಾನೆ. 8 ಬನಾನಾಸ್ ಕನ್ಸ್ಯೂಮ್. ಅದೇ ರೀತಿ 10ರ ಮಗ್ಗಿ ಒಳಗೆ 40 ಬರುತ್ತೆ. ಎಷ್ಟರಲ್ಲೇ ಬರುತ್ತೆ, 4ರಲ್ಲಿ. 4 ಮಾವಿನ ಹಣ್ಣನ್ನು ಅನುಭವಿಸುತ್ತಾನೆ. ಈ ರೀತಿ ಆಪ್ಷನ್ ಸಿ ಏನು ಕೇಳಿದಾನೆ, ಬಜೆಟ್ ರೇಖೆ ಇಳಿಜಾರಿನ ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತೆ ಅಂತ ಕೇಳಿದಾನೆ. ನೋಡಿ 8ರಿಂದ 4 ಬಂದಿದೆ. ಇದೇನಾಗುತ್ತೆ, ಇಳಿಮುಖವಾಗಿರುತ್ತೆ ಅಂತ ಬರೀರಿ. ಇಳಿಮುಖವಾಗಿರುತ್ತದೆ ಇಷ್ಟೇ. ಓಕೆ, ಆಪ್ಷನ್ ಡಿ ನೋಡಿ, ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳು ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಪ್ರಶ್ನೆ ಕೇಳಿದಾನೆ. ಓಕೆ, ಆಪ್ಷನ್ ಡಿ. ಇವಾಗ ನೋಡಿ ಆಪ್ಷನ್ ಡಿ ಏನು ಕೇಳಿದಾನೆ, ಬಜೆಟ್ ರೇಖೆಯ ಮೇಲಿನ ಎಲ್ಲಾ ಸಂಯೋಜನೆಗಳ ಅನುಭೋಗಿ ಆದಾಯಕ್ಕೆ ಸಮನಾಗಿರುತ್ತವೆ ಅಥವಾ ಇಲ್ಲವೇ ಅಂತ ಕೇಳಿದಾನೆ. ಓಕೆ, ಇವಾಗ ನೀವೇನು ಬರೀಬೇಕು, ಸಮನಾಗಿರುತ್ತವೆ ಅಂತ. ಓಕೆ, ಇಟ್ ಈಸ್ ಈಕ್ವಲ್ಸ್ ಅಂತ. ಸಮನಾಗಿರುತ್ತೆ ಅಂತ ಬರೀಬೇಕು. ಆಪ್ಷನ್ ಇ ನೋಡಿ, ಆಪ್ಷನ್ ಇ, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಕೊಡಬೇಕಾಗುತ್ತದೆ. ಇದು ಸರಿಯೇ. ನೋಡಿ, ಒಂದು ಬಾಳೆಹಣ್ಣನ್ನು ಹೆಚ್ಚುವರಿಯಾಗಿ ಪಡಿಬೇಕಂದ್ರೆ ಮಾವಿನ ಹಣ್ಣನ್ನು ಬಿಟ್ಕೊಡಬೇಕಾಗುತ್ತೆ. ಇದು ಹೌದು, ಇದು ಸರಿ. ಇಷ್ಟೇ ಬರೆದ್ರೆ ಏನಿದೆ ಆಯ್ತಾ. ಇವಾಗ ನಿಮಗೆ ಇನ್ನೊಂದು ಪ್ರಶ್ನೆ ಇದೆ. ಯಾವುದು, ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇದೆ ಕೋಷ್ಟಕದಲ್ಲಿ. ಓಕೆ, ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕೂಡ ಹೇಳ್ತಾ ಇದ್ದಾನೆ ಇಲ್ಲಿ ನೋಡ್ರಿ, ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ. ಈ ಕೆಳಗಿನ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಇಲ್ಲಿ ಫ್ಯಾಕ್ಟರ್ಸ್ ಕೊಟ್ಟಿರ್ತಾನೆ. ಇಲ್ಲಿ ನಿಮಗೆ ಏನಿದೆಯಲ್ಲ ಕಾಣೆಯಾದ ಉತ್ಪನ್ನಗಳನ್ನು ಕಂಡುಹಿಡಿಯಿರಿ ಅಂತ ಈ ರೀತಿ ಕೊಟ್ಟಿರ್ತಾರೆ ನಿಮಗೆ ಬಾಕ್ಸ್. ಈ ರೀತಿ ಬಾಕ್ಸ್ನಲ್ಲಿ ಹೇಗೆ ಆನ್ಸರ್ ಮಾಡಬೇಕಂದ್ರೆ, ಇದು ಕ್ವಶನ್ಸ್ ಎಲ್ಲ ನಿಮಗೆ ಇಂಪಾರ್ಟೆನ್ಸ್ ಇದ್ದರೆ ಕೇಳ್ತಾರೆ ಇವೆಲ್ಲ. ಓಕೆ, ಈ ರೀತಿ ಬಾಕ್ಸಸ್ ಹಾಕೋಬೇಕು. ಇಲ್ಲಿ ಏನು ಕೊಟ್ಟಿದ್ದಾನೆ, ಫ್ಯಾಕ್ಟರ್ಸ್. ಇಲ್ಲಿ ಫ್ಯಾಕ್ಟರ್ಸ್ ಅಂತ ಕೊಟ್ಟಿದ್ದಾನೆ. ಓಕೆ, ಅದೇ ರೀತಿ ಇಲ್ಲಿ TPL, ಇಲ್ಲಿ MPL. ಪ್ರಶ್ನೆ ಪತ್ರಿಕೆಯಲ್ಲಿ ಹೆಂಗೆ ಕೊಟ್ಟಿರ್ತಾನೆ ಹಂಗೆ ಬರೀಬೇಕು. ಇಲ್ಲಿ APL. ಇವಾಗ ನೋಡಿ ಸ್ನೇಹಿತರೆ, ಇಲ್ಲಿ 0 ಕೊಟ್ಟಿದ್ದಾನೆ, ಇಲ್ಲಿ 1 ಕೊಟ್ಟಿದ್ದಾನೆ, ಇಲ್ಲಿ 2, ಇಲ್ಲಿ 3, ಇಲ್ಲಿ 4, ಇಲ್ಲಿ 5, ಇಲ್ಲಿ 6. ಸ್ವಲ್ಪ ಇಂಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ 0, ಇಲ್ಲಿ ಕೂಡ 10, ಇಲ್ಲಿ ಕೂಡ 24, ಇಲ್ಲಿ 40, ಇಲ್ಲಿ ಮೈನಸ್ ಕೊಟ್ಟಿದ್ದಾನೆ. ಈ ಮೈನಸ್ಗಳು ಹೆಂಗೆ ನಾವು ಕಂಡುಹಿಡಿಬೇಕಂತ ಹೇಳ್ತೇನೆ. ಇಲ್ಲಿ 57 ಕೊಟ್ಟಿದ್ದಾನೆ. ಇಲ್ಲಿ 0 MPL ನಲ್ಲಿ, ಇಲ್ಲಿ ಮೈನಸ್, ಇಲ್ಲಿ 16, ಇಲ್ಲಿ 10, ಇಲ್ಲಿ 6, ಇಲ್ಲಿ 1 ಅಂತ ಕೊಟ್ಟಿದ್ದಾನೆ. ಓಕೆ, ಇಲ್ಲಿ 10, ಇಲ್ಲಿ 0 10 12 13.33, ಇಲ್ಲಿ ಮೈನಸ್, ಇಲ್ಲಿ 11.2 9.5 ಅಂತ ಕೊಟ್ಟಿದ್ದಾನೆ. ಓಕೆ, ಇಂಕ್ ಒಂದು ನಿಮಿಷ, ಇಂಕ್ ಖಾಲಿಯಾಗಿದೆ. ಓಕೆ, ಈ ರೀತಿ ಕೊಟ್ಟಿದ್ದಾನೆ. ಇವಾಗ ನಾವು ಈ ಒಂದು TPL ಮತ್ತು MPL ಮತ್ತು APL ಹೇಗೆ ಕಂಡುಹಿಡಿಬೇಕಂದ್ರೆ, ಇಲ್ಲಿ ನೋಡಿ ಸ್ನೇಹಿತರೆ, ಇದು ನಾವು ಕಂಡುಹಿಡಿಬೇಕಂದ್ರೆ, ಓಕೆ, ಇದು ಮತ್ತು ಇದು ಕಂಡುಹಿಡಿಬೇಕಂದ್ರೆ ಏನು, MPL ಸೂತ್ರ ಏನು ಸ್ನೇಹಿತರೆ, MPL ಸೂತ್ರ ಏನು, MPL ಈಜ್ಕಲ್ ಟು TPL ಮೈನಸ್ 1. MPL ಸೂತ್ರ ಏನು, TPL ಮೈನಸ್ 1. ಇದು ಕಂಡುಹಿಡಿಬೇಕಂದ್ರೆ
ನೋಡಿ ಸಾರಿ ಜೀರೋ ಒಳಗೆ ಹಾಂ ನೋಡಿ ಇದು ಕಂಡುಹಿಡಿಬೇಕಂದ್ರೆ ಓಕೆ ಈ ಕಾಲಮ್ ಕಂಡುಹಿಡಿಬೇಕಂದ್ರೆ ನಾವು ಸೂತ್ರ ಏನು ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ ಅಂದರೆ ಟಿ ಪಿ ಎಲ್ ಎಲ್ಲಿದೆ ಇಲ್ಲಿದೆ ಟಿ ಪಿ ಎಲ್ ಅಂದರೆ ಜೀರೋ ಒಳಗೆ ಅಂದರೆ ಇಲ್ಲಿ ನೋಡಿ ಎಂ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಮೈನಸ್ 1 ಅಂದರೆ ಟಿ ಪಿ ಎಲ್ -1 ಅದರೊಳಗಿಂದ ಒಂದು ಯೂನಿಟ್ ಲೆಸ್ ಮಾಡಿ ಅಂತ ಇಲ್ಲಿ ಹೇಳ್ತಾರೆ. ಜೀರೋ ಒಳಗೆ ಜೀರೋ ಕಳೆರಿ ಜೀರೋನ ಬರುತ್ತೆ, ಹತ್ತರೊಳಗೆ ಜೀರೋ ಮೈನಸ್ ಮಾಡಿ ಇಲ್ಲಿ ಏನು ಬರುತ್ತೆ 10 1 ಮಾರ್ಕ್ಸ್ ಬಂತು ನಿಮಗೆ. 24ರೊಳಗೆ 10 ಮೈನಸ್ ಮಾಡಿರಿ ಇಷ್ಟು ಇಲ್ಲಿ ಏನು ಬರುತ್ತೆ 14 ಬರುತ್ತೆ. ಓಕೆ 10ರೊಳಗೆ ನೋಡಿ 4ರೊಳಗೆ 24 ಮೈನಸ್ ಮಾಡಿರಿ ಎಷ್ಟು ಬರುತ್ತೆ 16 ಆಯ್ತಾ. ಇವಾಗ ಈ ಒಂದು ಕಾಲಮ್ ನಮಗೆ ಬಂತು. ಇವಾಗ ಈ ಒಂದು ಕಾಲಮ್ ಹೇಗೆ ಕಂಡುಹಿಡಿಬೇಕಂದ್ರೆ ಇದರ ಸೂತ್ರ ಏನು ಟಿ ಪಿ ಎಲ್ ಇಜ್ಕಲ್ ಟು ಸಿಗ್ಮಾ ಎಂ ಪಿ ನೋಡಿ 0 10 ಎಷ್ಟು 10 10 14 24 24 16 ಎಷ್ಟು 24 16 ಎಷ್ಟು 40 40 10 ಎಷ್ಟು 50. ಓಕೆ ಅರ್ಥ ಆಯ್ತಾ. ಇಲ್ಲಿ ನೋಡಿ 10 ನೋಡಿ 0 10 ಎಷ್ಟು 10 10 14 ಎಷ್ಟು 24 24 16 ಎಷ್ಟು 40 40 50 ಎಷ್ಟು 50 40 10 ಎಷ್ಟು 50 56 ಎಷ್ಟು ಇಲ್ಲಿ 56 ಈ ರೀತಿ ನೋಡಿ ಇಲ್ಲಿ 56 ಪ್ಲಸ್ 1 ಎಷ್ಟು 57. ಅರ್ಥ ಆಯ್ತಾ. ಇವಾಗ ಇದು ಹೇಗೆ ಕಂಡುಹಿಡಿಬೇಕಂದ್ರೆ ಇದರ ಸೂತ್ರ ಏನು ಎ ಪಿ ಎಲ್ ಇಜ್ಕಲ್ ಟು ಟಿ ಪಿ ಎಲ್ ಡಿವೈಡ್ ಬೈ ಎಲ್ ನೋಡಿ ಟಿ ಪಿ ಎಲ್ ಎಲ್ಲಿದೆ ನಮ್ಮದು ಇಲ್ಲಿದೆ ಟಿ ಪಿ ಎಲ್ ಅಂದರೆ ಈ ಒಂದು ಕಾಲಮ್ ಕಂಡುಹಿಡಬೇಕು ಅಂದರೆ 50 ಡಿವೈಡ್ ಬೈ 4 ಮಾಡಿರಿ ಎಷ್ಟು ಬರುತ್ತೆ ಸ್ನೇಹಿತರೆ ಇಲ್ಲಿ 12.5 ಬರುತ್ತೆ ಆಯ್ತಾ. ಈ ರೀತಿ ನಾವು ಈ ಒಂದು ಕಂಡುಹಿಡಬೇಕಾಗುತ್ತೆ. ನೋಡಿ 5 ದೇಶಗಳ ಕರೆನ್ಸಿಗಳು ಬರೀ ಅಂದಿರ್ತಾರೆ. ಇವಾಗ ಯು ಎಸ್ ಎ ಓಕೆ ಅದರ ಡಾಲರ್ ಓಕೆ ಅದೇ ರೀತಿ ಯು ಕೆ ಪೌಂಡ್ ಸ್ಟರ್ಲಿಂಗ್ ಓಕೆ ಪೌಂಡ್ ಸ್ಟರ್ಲಿಂಗ್ ಅದೇ ರೀತಿ ಜರ್ಮನಿ ಯೂರೋ ಅದೇ ರೀತಿ ಜಪಾನ್ ಯೆನ್ ಅದೇ ರೀತಿ ಯು ಎ ಇ ಏನು ದಿರಾಮ್ ಅದೇ ರೀತಿ ಬಾಂಗ್ಲಾದೇಶ್ ಟಾಕಾ ಓಕೆ ಯಾವುದಾದ್ರೂ 5 ಮಾಡ್ಕೊಳ್ಳಿ. ಓಕೆ ಅವರು ದೇಶಗಳು ಅವರೇ ಕೊಟ್ಟಿರ್ತಾರೆ ನೀವು ಕರೆನ್ಸಿಗಳು ಅಷ್ಟೇ ಬರೀಬೇಕು. ಯು ಎಸ್ ಎ ಡಾಲರ್ ಯು ಕೆ ಪೌಂಡ್ ಸ್ಟರ್ಲಿಂಗ್ ಅದೇ ರೀತಿ ಜರ್ಮನಿ ಯೂರೋ ಜಪಾನ್ ಯೆನ್ ಯು ಎಸ್ ಎ ದಿರಾಮ್ ಓಕೆ ಬಾಂಗ್ಲಾದೇಶ್ ಟಾಕಾ ಇಷ್ಟು ಈಸಿ ಇದೆ ಮಾಡ್ಕೊಂಡ್ಬಿಡ್ರಿ. ಇಷ್ಟು ಈ ಒಂದು ಪ್ರಶ್ನೆಯಲ್ಲಿ ಏನಿದಿಲ್ಲ ನಿಮಗೆ ಇಲ್ಲಿ 10 ಮಾರ್ಕ್ಸ್ ಬರುತ್ತೆ. ಕಾಣದ ಉತ್ಪನ್ನಗಳಾಗಿರ್ಬೋದು ಬನಾನಾ ಅಂತ ಪ್ರಶ್ನೆ ಇದೆ ಬಾಳೆಹಣ್ಣಿನ ಬೆಲೆ ಮಾವಿನ ಹಣ್ಣಿನ ಬೆಲೆ ಅಂತ ಆ ಒಂದು ಪ್ರಶ್ನೆ ಆಗಿರ್ಬೋದು ಇಷ್ಟು ಮಾಡ್ಕೊಳ್ಳಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬೆಸ್ಟ್ ಆಫ್ ಲಕ್. ಈ ಒಂದು ಹೇಳಿರುವಂಥ ಎಲ್ಲ ನಿಮಗೆ ಇನ್ಫಾರ್ಮೇಷನ್ ಖಂಡಿತವಾಗಿ ಹೆಲ್ಪ್ ಆಗೇ ಆಗುತ್ತೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.